ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಗಲ್ಫ್ ಯುದ್ಧದಲ್ಲಿ ಮೇಜರ್ ಡೆವಲಪ್ಮೆಂಟ್ ಆಗಿದೆ. ಇಸ್ರೇಲ್ ಅಮೆರಿಕ ದಾಳಿಗೆ ಛಿದ್ರವಾಗಿರೋ ಇರಾನ್ ಬೃಹತ್ ದಾಳಿ ಮಾಡಿದೆ. ಸುನ್ನಿ ಗಲ್ಫ್ ರಾಷ್ಟ್ರಗಳ ಮೇಲೆ ಈಗ ಮಿಸೈಲ್ ಮಳೆಗರಿಯೋಕೆ ಶುರು ಮಾಡಿದೆ. ಡ್ರೋನ್ಗಳನ್ನು ಜಾಸ್ತಿ ಬಳಸ್ತಲ್ಲ, ಈಗ ಮಿಸೈಲ್ಗೆ ಪ್ರಿಡಾಮಿನೆಂಟ್ಲಿ ಶಿಫ್ಟ್ ಆಗ್ತಿದೆ. ಮಿಸೈಲ್ ಕಡೆ ಕೈ ಹಾಕಿದೆ. ಈಗ ಅಲ್ಲಿರೋ ಅಮೆರಿಕದ ಬೇಸ್ ಮಾತ್ರ ಅಲ್ಲ, ಡೈರೆಕ್ಟ್ ಆ ರಾಷ್ಟ್ರಗಳ ಮೇನ್ ಸೆಂಟರ್ಗಳಿಗೆ ಹೊಡೆಯೋಕೆ ಶುರು ಮಾಡಿದೆ. ಈ ಯುದ್ಧ ಯಾವುದೇ ಕ್ಷಣ ಇರಾನ್ ವರ್ಸಸ್ ಸುನ್ನಿ ಗಲ್ಫ್ ರಾಷ್ಟ್ರಗಳ ನಡುವಿನ ಸಂಘರ್ಷವಾಗಿ ಬದಲಾಗೋ ಥರ ಕಾಣಿಸ್ತಾ ಇದೆ. ಇಲ್ಲಿ ತನಕ ಈ ಸುನ್ನಿ ಅರಬ್ ರಾಷ್ಟ್ರಗಳು ಡಿಫೆಂಡ್ ಅಷ್ಟೇ ಮಾಡ್ಕೊಳ್ತಿದ್ದಾರೆ. ಅವರು ಕೂಡ ಸೇನೆ ತಗೊಂಡು ಇರಾನ್ ಮೇಲೆ ದಾಳಿ ಮಾಡೋಕೆ ಇನ್ನೂ ಕೂಡ ಶುರು ಮಾಡಿಲ್ಲ. ಶುರು ಆಗಬಹುದಿನ ಮೇಲೆ ಸೌದಿ, ಕತರ್, ಬಹ್ರೇನ್, UAE ಇವರೆಲ್ಲರೂ ಕೂಡ ಅವರ ಸೇನಾಪಡೆಗಳನ್ನು ಬಳಸ್ಕೊಂಡು ಇರಾನ್ ಮೇಲೆ ದಾಳಿ ಮಾಡೋಕೆ ಶುರು ಮಾಡಬಹುದು. ಅಷ್ಟು ಪ್ರೊವೊಕೇಶನ್ ಕೊಡ್ತಾ ಇದೆ ಇರಾನ್. ಇನ್ನೊಂದು ಕಡೆ ಇರಾನ್ನ ದಾಳಿಗೆ ಟ್ರಂಪ್ ತೀವ್ರ ಆಕ್ರೋಶ ಹೊರ ಹಾಕಿದ್ದಾರೆ. ನಮ್ಮ ನೆಲಗಳ ಮೇಲೆ ಮಾಡ್ತಿರೋ ಈ ಹುಚ್ಚು ದಾಳಿಗೆ ಪ್ರತಿಕಾರ ಹೇಳ್ತೀವಿ, ಅದು ಹೇಗಿರುತ್ತೆ ಅಂತ ನೀವೇ ನೋಡಿ ಅಂತ ಭಯಾನಕ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗೆ ಜಗತ್ತಿನ ತೈಲ ಮಾರ್ಗ ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ಕಂಪ್ಲೀಟ್ ಬಂದ್ ಮಾಡಿದೆ. ಆ ಕಡೆ ಪಾಕಿಸ್ತಾನದಲ್ಲಂತೂ ತಿಂದಿಲ್ಲ ಮಾಡಿಲ್ಲ, ಸರಿಯಾಗಿ ಹೊಡೆಸ್ಕೊಂಡ್ರು ಅನ್ನೋ ಥರದಲ್ಲಿ ಆಂತರಿಕವಾಗಿ ದಂಗೆ ಶುರುವಾಗಿದೆ. ಎಲ್ಲ ಬೆಳವಣಿಗೆಗಳನ್ನು ಒನ್ ಬೈ ಒನ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಬಹ್ರೇನ್ನಿಂದ ಶುರು ಮಾಡೋಣ. ಇರಾನ್ನಿಂದ ಜಸ್ಟ್ 200 ಕಿಲೋಮೀಟರ್ ದೂರದಲ್ಲಿರೋ ಗಲ್ಫ್ನ ಶ್ರೀಮಂತ ರಾಷ್ಟ್ರ ಬಹ್ರೇನ್ ಮೇಲೆ ಇರಾನ್ ಪಡೆಗಳು ದಾಳಿ ಮಾಡಿವೆ. ಅಕ್ಷರಶಃ ಮಿಸೈಲ್ ಮಳೆ. ತನ್ನ ಹತ್ರ ಇದ್ದ ಶಾರ್ಟ್ ರೇಂಜ್ ಡ್ರೋನ್ ಮತ್ತು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಫೈರ್ ಮಾಡಿದ್ದಾರೆ. ಬಹ್ರೇನ್ನ ಶೇಖ್ ಇಜಾ ಅನ್ನೋ ಪ್ರದೇಶದಲ್ಲಿರೋ ಅಮೆರಿಕದ ಏರ್ ಬೇಸ್ ಮೇಲೆ ದಾಳಿಯಾಗಿದೆ. 20 ಡ್ರೋನ್ ಮತ್ತು 3 ಮಿಸೈಲ್ಗಳನ್ನು ಹಾರಿಸಿ ಏರ್ ಬೇಸ್ನ ಮೇನ್ ಕಮಾಂಡ್ ಆ್ಯಂಡ್ ಹೆಡ್ ಕ್ವಾರ್ಟರ್ ಬಿಲ್ಡಿಂಗ್ ಅನ್ನು ನಾಶ ಮಾಡಿದ್ದೀವಿ. ಅಲ್ಲಿದ್ದ ಫ್ಯೂಲ್ ಟ್ಯಾಂಕ್ಗಳು ಹೊತ್ತಿ ಉರಿತಾ ಇವೆ ಅಂತ ಇರಾನ್ ಹೇಳಿದೆ. ಸದ್ಯ ಬಹ್ರೇನ್ ಕಡೆಯಿಂದ ಯಾವುದೇ ಕಾಮೆಂಟ್ ಬಂದಿಲ್ಲ, ಆದರೆ ಅಲ್ಲಿ ಸ್ಫೋಟದ ಶಬ್ದ ಕೇಳಿಬಂದಿದೆ ಅಂತ ವರದಿಗಳು ಬರ್ತಿವೆ. ಅಂದಹಾಗೆ ಈ ಏರ್ ಬೇಸ್ ಅಮೆರಿಕದ ಪಾಲಿಗೆ ತುಂಬಾನೇ ಇಂಪಾರ್ಟೆಂಟ್. ಗಲ್ಫ್ ಭಾಗಗಳಲ್ಲಿ ಉದ್ವಿಗ್ನತೆ ಉಂಟಾದರೆ, ವ್ಯಾಪಾರಕ್ಕೆ ತೊಂದರೆ ಆದರೆ ಈ ಬೇಸ್ನಿಂದ ಏರ್ಕ್ರಾಫ್ಟ್ಗಳನ್ನು ಕ್ವಿಕ್ ಆಗಿ ಆ್ಯಕ್ಷನ್ಗೆ ಇಳಿಸಬಹುದು ಅಂತ ಅಮೆರಿಕ ಈ ನೆಲೆ ಮಾಡಿಕೊಂಡಿತ್ತು. ನಾವು ಅದನ್ನೇ ಹೊಡೆದಿದ್ದೀವಿ ಅಂತ ಇರಾನ್ ಹೇಳಿದೆ. ಇನ್ನೊಂದು ಕಡೆ ಸೌದಿ ಅರೇಬಿಯಾ ರಾಜಧಾನಿ ರಿಯಾದ್ ಮತ್ತು ಅಲ್ ಖರ್ಜ್ ಅನ್ನೋ ನಗರದ ಮೇಲೂ ಕೂಡ ಇರಾನ್ ಡ್ರೋನ್ ದಾಳಿ ಮಾಡಿದೆ. ನಮ್ಮ ಹತ್ತಿರಕ್ಕೆ ಇರಾನ್ನ 8 ಡ್ರೋನ್ಗಳು ಬಂದಿದ್ವು, ಅವುಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಸೌದಿಯ ಡಿಫೆನ್ಸ್ ಮಿನಿಸ್ಟ್ರಿ ಹೇಳಿದೆ. ಆದರೆ ಇದರಿಂದ ಏನಾದರೂ ಡ್ಯಾಮೇಜ್ ಆಗಿದೆಯಾ, ಪ್ರಾಣಹಾನಿ ಆಗಿದೆಯಾ, ಅದ್ರ ಬಗ್ಗೆ ಏನೂ ಸೌದಿ ಬಾಯಿ ಬಿಟ್ಟಿಲ್ಲ. ಇನ್ನು ಇರಾಕ್ನಲ್ಲಿರುವ ಅಮೆರಿಕದ ಬೇಸನ್ನು ಕೂಡ ಇರಾನ್ ಟಾರ್ಗೆಟ್ ಮಾಡಿದೆ. ಆಕಾಶದೆತ್ತರಕ್ಕೆ ಭಾರಿ ಹೊಗೆ ಏಳ್ತಿರೋದು ಕಂಡುಬಂದಿದೆ. ಅಲ್ಲಾಗಿರೋ ಡ್ಯಾಮೇಜಿನ ಸ್ವರೂಪ ಏನು, ಯಾವ ಥರದ ಡ್ಯಾಮೇಜ್ ಆಗಿದೆ, ಮಿಲಿಟರಿ ಇಕ್ವಿಪ್ಮೆಂಟ್ ಎಲ್ಲ ನಾಶ ಆಗಿದಾವ ಅಥವಾ ಅಮೆರಿಕನ್ ಸೈನಿಕರಿಗೆ ಏನಾದರೂ ಕೂಡ ಹಾನಿಯಾಗಿದೆಯಾ? ಅಮೆರಿಕ ಇನ್ನಷ್ಟು ಕ್ಲಿಯರ್ ಮಾಡಬೇಕು ಈ ಮಾಹಿತಿಯನ್ನು. ಈ ನಡುವೆ ಅಮೆಜಾನ್ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿರೋ 2 ಡೇಟಾ ಸೆಂಟರ್ಗಳು ಮತ್ತು ಬಹ್ರೇನ್ನಲ್ಲಿರೋ ಅಮೆಜಾನ್ನ ಒಂದು ಫೆಸಿಲಿಟಿ ಮೇಲೆ ಡ್ರೋನ್ ದಾಳಿಯಾಗಿದೆ. ಇದರಿಂದ ಅವುಗಳಿಗೆ ಡ್ಯಾಮೇಜ್ ಆಗಿ ಆ ಫೆಸಿಲಿಟಿ ಸಂಪೂರ್ಣ ಆಫ್ ಆಗಿದೆ. ಇನ್ಫ್ರಾಸ್ಟ್ರಕ್ಚರ್ಗಳಿಗೆ ಪವರ್ ಡೆಲಿವರಿ ಕೂಡ ಸ್ಟಾಪ್ ಆಗಿದೆ. ಬೆಂಕಿ ಬಿದ್ದೆಲ್ಲ ಸುಟ್ಟು ಹೋಗ್ತಿತ್ತು, ಅದನ್ನು ನಂದಿಸಿದ್ದೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದೆ. ಅಲ್ಲದೆ ಮಿಡಲ್ ಈಸ್ಟ್ನಲ್ಲಿ ಅಸ್ಥಿರತೆ ಮುಂದುವರಿಯೋ ಲಕ್ಷಣ ಇದ್ದು ಆಗಾಗ ಆಪರೇಷನ್ಸ್ ಕಟ್ ಆಗ್ಬೋದು. ಅದರ ಬಗ್ಗೆ ಪ್ರಿಡಿಕ್ಟ್ ಎಲ್ಲ ಮಾಡೋಕ್ಕೆ ಬರಲ್ಲ. ಸೊ ಇಸ್ರೇಲ್, ಸೌದಿ, ಕುವೈತ್, ಬಹ್ರೇನ್ ಮತ್ತು UAEನಲ್ಲಿರೋ ನಮ್ಮ ಗ್ರಾಹಕರಿಗೆ ಡೆಲಿವರಿ ಲೇಟ್ ಆಗೋ ಚಾನ್ಸಸ್ ಇದೆ ಅಂತ ಕೂಡ ಅಮೆಜಾನ್ ಹೇಳಿದೆ. ಇನ್ನು UAE ಮೇಲೆ ನಡೀತಾ ಇರೋ ದಾಳಿ ಸ್ವಲ್ಪ ಕಮ್ಮಿ ಆದಂಗೆ ಕಾಣಿಸ್ತಾ ಇದೆ. ಹೊಸದಾಗಿ UAE ಮೇಲೆ ಯಾವುದೇ ದಾಳಿ ಆಗಿರೋದು ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ. ಈ ನಡುವೆ UAE ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅಲ್ಲಿನ ಜನರಿಗೆ ಧೈರ್ಯ ತುಂಬೋ ಕೆಲಸ ಮಾಡಿದ್ದಾರೆ. ದುಬೈನ ಮಾಲ್ಗಳಲ್ಲಿ ಓಡಾಡಿದ್ದಾರೆ. ಅವರು ಜನಸಾಮಾನ್ಯರೊಂದಿಗೆ ಇಂಟರಾಕ್ಟ್ ಮಾಡಿರೋದು ಕೂಡ ವೈರಲ್ ಆಗ್ತಾ ಇದೆ. ಇನ್ನು ಕುವೈತ್ನಲ್ಲಿರೋ ಅಮೆರಿಕನ್ ಎಂಬಸಿ ಮೇಲೆ ಇರಾನ್ ದಾಳಿ ಮಾಡಿತ್ತು. ಈಗ ಆ ಎಂಬಸಿಯನ್ನ ಮುಚ್ಚಲಾಗಿದೆ. ಈ ನಡುವೆ ಇರಾನ್ ಬಿಗ್ ಅನೌನ್ಸ್ಮೆಂಟ್ ಮಾಡಿ ಜಗತ್ತಿಗೆ ಶಾಕ್ ಕೊಟ್ಟಿದೆ. ವಿಶ್ವದ ಅತಿದೊಡ್ಡ ತೈಲ ಮಾರ್ಗ ಅಂತ ಕರೆಸ್ಕೊಳ್ಳೋ ಹಾರ್ಮುಜ್ ಸ್ಟ್ರೇಟ್ ಅನ್ನ ಜಲಸಂಧಿಯನ್ನ ಅಧಿಕೃತವಾಗಿ ಬಂದ್ ಮಾಡ್ತಾ ಇದ್ದೀವಿ ಅಂತ ಘೋಷಿಸಿದೆ. ಆದರೆ ಹೇಳಿದ್ದಾರೆ, ಅದನ್ನು ಮಾಡೋ ಸಾಮರ್ಥ್ಯ ಎಷ್ಟು ಉಳಿದಿದೆ ಅನ್ನೋದು ಈಗ ನಾವು ವೆಯ್ಟ್ ಮಾಡಿ ನೋಡಬೇಕು, ಎಷ್ಟು ಎಫೆಕ್ಟಿವ್ ಆಗಿ ಬಂದಾಗುತ್ತೆ ಅಂತ. ಇರಾನ್ನ IRGC ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಇದನ್ನು ಘೋಷಿಸಿದೆ. ಅಲ್ಲದೆ ಈ ಮಾರ್ಗದಲ್ಲಿ ಯಾವುದಾದ್ರೂ ಹಡಗು ಸಂಚರಿಸೋಕೆ ಪ್ರಯತ್ನ ಪಟ್ಟರೆ ಸುಟ್ಟು ಬೂದಿ ಮಾಡಿ ಮುಳುಗಿಸ್ಬಿಡ್ತೀವಿ ಸಮುದ್ರದಲ್ಲಿ ಅಂತ ಇರಾನ್ನ ಹಿರಿಯ ಸೇನಾ ಕಮಾಂಡರ್ ಇಬ್ರಾಹಿಂ ಜಬಾರಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನಿ ಹತ್ಯೆಗೆ ಪ್ರತೀಕಾರವಾಗಿ ಇರಾನ್ ಈ ನಿರ್ಧಾರ ತಗೊಂಡಿದ್ದೀವಿ ಎಂದಿದೆ. ಇಡೀ ವಿಶ್ವ ತೈಲ ಪೂರೈಕೆಯ 5ನೇ 1 ಭಾಗ 20% ಅಧಿಕ ಕಚ್ಚಾ ತೈಲ ಇದೇ ಮಾರ್ಗದ ಮೂಲಕ ಹೊರಗೆ ಬರಬೇಕು ಜಗತ್ತಿಗೆ. ಸೌದಿ ಅರೇಬಿಯಾ, UAE, ಬಹ್ರೇನ್, ಕುವೈತ್, ಕತರ್ ಮತ್ತು ಇರಾಕ್ನಿಂದ
ಹಲವು ರಾಷ್ಟ್ರಗಳಿಗೆ ಇದೇ ರೂಟ್ ಮೂಲಕ ಆಯಿಲ್ ಆ್ಯಂಡ್ ಗ್ಯಾಸ್ ಪೂರೈಕೆ ಮಾಡಲಾಗುತ್ತೆ. ಹೀಗಾಗಿ ಈ ಮಾರ್ಗ ಬಂದಾದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಗತ್ತಲ್ಲಿ ಗಗನಕ್ಕೇರೋದು ಗ್ಯಾರಂಟಿ. ಆದರೆ ಈ ಮಾರ್ಗ ಇನ್ನೂ ಓಪನ್ ಇದೆ. ಇರಾನ್ ಅಧಿಕಾರಿಗಳು ಸುಳ್ಳು ಹೇಳ್ತಿದ್ದಾರೆ ಅಂತ ಅಮೆರಿಕ ಸೆಂಟ್ರಲ್ ಕಮಾಂಡ್ ಹೇಳಿದೆ ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಅಂದರೆ ಘೋಷಿಸಿದಾರಷ್ಟೇ, ಅದನ್ನು ಇಂಪೋಸ್ ಮಾಡೋ, ಅದನ್ನು ಜಾರಿಗೊಳಿಸೋ ಸಾಮರ್ಥ್ಯ ಅವ್ರಿಗಿಲ್ಲ ಅಂತ. ಆದರೆ ನೋಡಬೇಕು, ಅವ್ರು ತೀರಾ ಎಲ್ಲದನ್ನು ಹೋಗಿ ತಡಿಬೇಕು ಅಂತಿಲ್ಲ. ಒಂದು ಆಯಿಲ್ ತುಂಬ್ಕೊಂಡು ಹೋಗ್ತಿರೋ ಒಂದು ಹಡಗನ ಮುಳುಗಿಸಿದ್ರೆ ಸಾಕು, ಮತ್ತು ಯಾರು ಆ ಕಡೆ ಬರೋ ಧೈರ್ಯ ಮಾಡೋದಿಲ್ಲ. ಇಲ್ಲಿವರೆಗೂ ಅದು ಆಗಿಲ್ಲ. ನೋಡ್ಬೇಕೇನಾಗುತ್ತೆ ಅಂತ. ರಿಯಾದ್ನಲ್ಲಿರೋ ಅಮೆರಿಕದ ರಾಯಭಾರ ಕಚೇರಿ ಮೇಲೆ ಇರಾನ್ ದಾಳಿ ಮಾಡಿದ ಬೆನ್ನಲ್ಲೇ ಅಮೆರಿಕ ಅಲರ್ಟ್ ಆಗಿದೆ. ಈ ಘಟನೆಯಿಂದಾಗಿ ಸದ್ಯ ಸೌದಿ ಅರೇಬಿಯಾದಲ್ಲಿರೋ ತನ್ನೆಲ್ಲ ರಾಜತಾಂತ್ರಿಕ ಕಚೇರಿಗಳನ್ನು ಬಂದ್ ಮಾಡಿದೆ. ಅಲ್ಲದೆ ಮಂಗಳವಾರದ ಎಲ್ಲ ತುರ್ತು ಮತ್ತು ಸಾಮಾನ್ಯ ಅಪಾಯಿಂಟ್ಮೆಂಟ್ಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಕಚೇರಿಗಳ ಮೇಲೆ ದಾಳಿ ನಡೀತಿರೋದ್ರಿಂದ ಮುಂದಿನ ಸೂಚನೆ ಬರೋವರೆಗೂ ಯಾರೂ ರಾಯಭಾರ ಕಚೇರಿ ಹತ್ತಿರ ಸುಳಿಯೋ ಹಾಗಿಲ್ಲ ಅಂತ ಅಮೆರಿಕ ತನ್ನ ನಾಗರಿಕರಿಗೆ ಎಚ್ಚರಿಕೆ ಕೊಟ್ಟಿದೆ. ಇನ್ನು ಸದ್ಯದ ಭದ್ರತಾ ಪರಿಸ್ಥಿತಿಯಿಂದಾಗಿ ರಿಯಾದ್ನಲ್ಲಿರೋ ಕೆನಡಾ ರಾಯಭಾರ ಕಚೇರಿಯನ್ನ ಕೂಡ ಕ್ಲೋಸ್ ಮಾಡಲಾಗಿದೆ. ಮಾರ್ಚ್ 6ರವರೆಗೆ ಈ ಆದೇಶ ಜಾರಿಯಲ್ಲಿರುತ್ತೆ. ಅದರ ನಂತರ ಪರಿಸ್ಥಿತಿಗೆ ಅನುಗುಣವಾಗಿ ಮುಂದಿನ ನಿರ್ಧಾರ ತಗೊಳ್ತೀವಿ ಅಂತ ಕೆನಡಾ ಹೇಳಿದೆ. ಇನ್ನು ಇರಾನ್ ಸಂಘರ್ಷದಲ್ಲಿ ಇದುವರೆಗೂ ಅಮೆರಿಕದ 6 ಸೈನಿಕರು ಮೃತಪಟ್ಟಿದ್ದಾರೆ, ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ತಿಳಿಸಿದೆ. ಇನ್ನು ಅಮೆರಿಕದ ಏರ್ಕ್ರಾಫ್ಟ್ ಕ್ಯಾರಿಯರ್ USS ಅಬ್ರಹಾಂ ಲಿಂಕನ್ನ 4 ಬ್ಯಾಲಿಸ್ಟಿಕ್ ಮಿಸೈಲ್ನಿಂದ ಹೊಡೆದಿರೋದಾಗಿ ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಕೋರ್ ಹೇಳ್ಕೊಂಡಿತ್ತು, ಡ್ಯಾಮೇಜ್ ಮಾಡಿದೀವಿ ಅಂತ. ಅದನ್ನು ಅಮೆರಿಕದ ಸೆಂಟ್ರಲ್ ಕಮಾಂಡ್ ಅಲ್ಲಗಳೆದಿದೆ. ಅಬ್ರಹಾಂ ಲಿಂಕನ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಮೇಲೆ ದಾಳಿಯಾಗಿಲ್ಲ. ಇರಾನ್ ಲಾಂಚ್ ಮಾಡಿರೋ ಮಿಸೈಲ್ಸ್ ನಮ್ಮ ಹತ್ತಿರಕ್ಕೂ ಕೂಡ ಬಂದಿಲ್ಲ. ಅಮೆರಿಕನ್ ಜನರನ್ನ ರಕ್ಷಿಸೋಕೆ, ಇರಾನ್ ಆಡಳಿತದ ಅಪಾಯವನ್ನು ಅಳಿಸಿ ಹಾಕೋಕೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಬ್ರಹಾಂ ಲಿಂಕನ್ ಏರ್ಕ್ರಾಫ್ಟ್ಗಳನ್ನು ಲಾಂಚ್ ಮಾಡ್ತಾನೆ ಇರುತ್ತೆ ಅಂತ ಹೇಳಿದೆ. ಹಾಗೆ 2,000 ಪೌಂಡ್ ಸ್ಫೋಟಕಗಳನ್ನು ಹೊತ್ತ ನಮ್ಮ B-2 ಸ್ಟೆಲ್ತ್ ಬಾಂಬರ್ಗಳು ಇರಾನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಫೆಸಿಲಿಟಿ ಮೇಲೆ ದಾಳಿ ಮಾಡಿವೆ ಅನ್ನೋದನ್ನು ಕೂಡ ಅಮೆರಿಕ ಹೇಳ್ಕೊಂಡಿದೆ. ಇನ್ನು ಇದೇ ರಿಯಾದ್ನಲ್ಲಿರುವ ಅಮೆರಿಕದ ಎಂಬೆಸಿ ಮೇಲೆ ಇರಾನ್ ದಾಳಿ ಮಾಡಿತ್ತಲ್ಲ, 2 ಡ್ರೋನ್ಗಳು ಬಂದು ಎಂಬೆಸಿಗೆ ಅಪ್ಪಳಿಸಿದ್ವು. ಇದರಿಂದ ಅಲ್ಲಿ ಬೆಂಕಿ ಹತ್ಕೊಳ್ತು ಅಂತ ಸೌದಿಯ ರಕ್ಷಣಾ ಸಚಿವಾಲಯ ಮಾಹಿತಿ ಕೊಟ್ಟಿದೆ. ಇದಕ್ಕೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರೊಚ್ಚಿಗೆದ್ದಿದ್ದಾರೆ. ಪ್ರತಿಕಾರ ಅಂದರೆ ಹೇಗಿರುತ್ತೆ ನಾವು ನಿಮಗೆ ತೋರಿಸ್ಕೊಡ್ತೀವಿ ಅಂತ ಇರಾನ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ನಡುವೆ ಟ್ರಂಪ್ ಶಸ್ತ್ರಾಸ್ತ್ರ ಸ್ಟಾಕ್ಗಳ ಬಗ್ಗೆ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಹತ್ರ ಅನ್ಲಿಮಿಟೆಡ್ ಶಸ್ತ್ರಾಸ್ತ್ರಗಳ ಸಪ್ಲೈ ಇದೆ. ಯಶಸ್ವಿಯಾಗಿ ಎಷ್ಟು ವರ್ಷ ಬೇಕಾದರೂ ಯುದ್ಧ ಮಾಡ್ಬೋದು ನಾವು. ಅಷ್ಟೊಂದು ಮಧ್ಯಮ ಹಂತದ ಯುದ್ಧ ಸಾಮಗ್ರಿಗಳಿವೆ, ಮಿಡ್ ಟೈರ್ ಮ್ಯುನಿಷನ್ಸ್ ಇವೆ ಅಂತ ಹೇಳಿದ್ದಾರೆ. ಆದರೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಸಂಗ್ರಹ ಮಾತ್ರ ನಾವು ಅಂದುಕೊಂಡಷ್ಟು ಇಲ್ಲ ಅಂತ ಒಪ್ಕೊಂಡಿದ್ದಾರೆ ಟ್ರಂಪ್. ಹೆಚ್ಚುವರಿ ಹೈ ಗ್ರೇಡ್ ಶಸ್ತ್ರಾಸ್ತ್ರಗಳು ಅಮೆರಿಕದಿಂದ ಹೊರಗಡೆ ನಮ್ಮ ಮಿತ್ರ ರಾಷ್ಟ್ರಗಳಲ್ಲಿ ಸ್ಟೋರ್ ಆಗಿವೆ ಅನ್ನೋ ಹೇಳಿಕೆಯನ್ನು ಕೂಡ ಟ್ರಂಪ್ ಕೊಟ್ಟಿದ್ದಾರೆ. ಇನ್ನು ಇರಾನ್ನಲ್ಲಿ ದಾಳಿ ಮುಂದುವರೆಸಿರುವ ಅಮೆರಿಕ ಅಲ್ಲಿನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ನ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಫೆಸಿಲಿಟಿಯನ್ನು ನಾಶ ಮಾಡಿದೆ. ಹಾಗೆ ಅಲ್ಲಿನ ಏರ್ ಡಿಫೆನ್ಸ್ ಇನ್ಸ್ಟಾಲೇಷನ್ಸ್, ಮಿಸೈಲ್ ಆ್ಯಂಡ್ ಡ್ರೋನ್ ಲಾಂಚ್ ಸೈಟ್ಸ್, ಏರ್ ಫೀಲ್ಡ್ಗಳನ್ನು ಧ್ವಂಸ ಮಾಡಿದೆ. ಅಮೆರಿಕದ ಸೆಂಟ್ರಲ್ ಕಮಾಂಡ್ ಈ ಮಾಹಿತಿ ಕೊಟ್ಟಿದೆ. ಈ ನಡುವೆ ಅಮೆರಿಕ ಮಿಡಲ್ ಈಸ್ಟರ್ನ್ ರಾಷ್ಟ್ರಗಳಲ್ಲಿರೋ ತನ್ನೆಲ್ಲ ಪ್ರಜೆಗಳಿಗೆ ಹೊಸ ಅಡ್ವೈಸರಿ ಜಾರಿ ಮಾಡಿದೆ. ಇಸ್ರೇಲ್, ಸೌದಿ ಅರೇಬಿಯಾ, UAE, ಇರಾನ್, ಬಹ್ರೇನ್, ಕುವೈತ್, ಕತರ್, ಯಮನ್, ಲೆಬನಾನ್, ಒಮಾನ್ ಸೇರಿದ ಹಾಗೆ 15ಕ್ಕೂ ಅಧಿಕ ರಾಷ್ಟ್ರಗಳಲ್ಲಿರೋ ಈ ಮಿಡಲ್ ಈಸ್ಟ್ನಲ್ಲಿ ಎಂಟೈರ್ ರೀಜನ್ನಲ್ಲಿರೋ ತನ್ನ ಪ್ರಜೆಗಳು ಕೂಡಲೇ ಹೊರಡಿ ಲಭ್ಯ ಇರೋ ಕಮರ್ಷಿಯಲ್ ಫ್ಲೈಟ್ಗಳನ್ನು ಹತ್ಕೊಂಡು ಜಾಗ ಖಾಲಿ ಮಾಡಿ ಅಂತ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಹೇಳಿದೆ. ಅಮೆರಿಕ ಇನ್ನೂ ದೊಡ್ಡ ಯುದ್ಧ ನಡೀಬಹುದು ಅಂತ ಹೇಳ್ತಿರೋದ್ರಿಂದ ಪರಿಸ್ಥಿತಿ ಇನ್ನೂ ಬಿಗಡಾಯಿಸಬಹುದು ಅಂತ ಹೇಳಿ ಈ ಆದೇಶವನ್ನು ಕೊಡಲಾಗಿದೆ. ಇನ್ನು ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನೇಯಿರನ್ನ ಇಸ್ರೇಲ್ ಮತ್ತು ಅಮೆರಿಕ ಹೇಗೆ ಹತ್ಯೆ ಮಾಡಿದ್ವು ಅನ್ನೋ ಬಗ್ಗೆ ಹೊಸ ವರದಿ ಬಂದಿದೆ. ಲಂಡನ್ನ ಫಿನಾನ್ಷಿಯಲ್ ಟೈಮ್ಸ್ ಈ ವರದಿ ಮಾಡಿದೆ. ಆ ಪ್ರಕಾರ ಇಸ್ರೇಲ್ನ ಸ್ಪೈ ಏಜೆನ್ಸಿಗಳು ವರ್ಷಗಳಿಂದ ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ಟ್ರಾಫಿಕ್ ಕ್ಯಾಮೆರಾಗಳನ್ನು ಹ್ಯಾಕ್ ಮಾಡಿದ್ವು. ಖಾಮೆನೈ ಮತ್ತು ಅವರ ಸೆಕ್ಯೂರಿಟಿ ಎಲ್ಲೆಲ್ಲಿ ಹೋಗ್ತಾರೆ ಅನ್ನೋದನ್ನು ಅವರ ಮೊಬೈಲ್ ನೆಟ್ವರ್ಕ್ ಮತ್ತು ಈ ಹ್ಯಾಕ್ ಮಾಡಿದ ಕ್ಯಾಮ್ರಾಗಳ ಮೂಲಕ ಇಸ್ರೇಲ್ ಹದ್ದಿನ ಕಣ್ಣಿಟ್ಟು ಗಮನಿಸ್ತಾ ಇತ್ತು. ಈ ಥರ ನಿರಂತರ ನಿಗಾ ಮತ್ತು ಪಕ್ಕಾ ಪ್ಲಾನ್ನಿಂದಾಗಿ ಖಾಮೆನೈ ಯಾವಾಗ ಎಲ್ಲಿಗೆ ಬರ್ತಾರೆ, ಎಲ್ಲಿಗೆ ಹೋಗ್ತಾರೆ ಅನ್ನೋದನ್ನು ಟ್ರ್ಯಾಕ್ ಮಾಡಿದರು. ಇದರಿಂದ ಕರಾರುವಕ್ ದಾಳಿ ಮಾಡಿ ಅವ್ರನ್ನ ಮುಗಿಸೋಕೆ ಸಾಧ್ಯ ಆಯಿತು ಅಂತ ಫಿನಾನ್ಷಿಯಲ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಇನ್ನು ಈ ಯುದ್ಧದ ಬಗ್ಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇರಾನ್ ಮೇಲೆ ನಾವು ಮತ್ತು ಅಮೆರಿಕ ಸೇರಿ ಮಾಡ್ತಿರೋ ಈ ದಾಳಿಗಳು ಅಂತ್ಯವಿಲ್ಲದ ಯುದ್ಧ ಅಲ್ಲ, ಎಂಡ್ಲೆಸ್ ವಾರ್ ಅಲ್ಲ. ಇದು ಶಾಂತಿಗಾಗಿ ನಾವಿಟ್ಟಿರೋ ಹೆಜ್ಜೆ. ಇದು ಕ್ವಿಕ್ ಆಗಿ ಮುಗಿಯುತ್ತೆ.
ಸ್ವಲ್ಪ ಟೈಮ್ ಬೇಕು ಅಷ್ಟೇ, ವರ್ಷಗಳೆಲ್ಲ ಏನು ನಡೆಯಲ್ಲಪ್ಪ ಅನ್ನೋ ಒಂದು ಈಗ ಎಷ್ಟು ದಿವಸ ನಡೆಯಬಹುದು ಅನ್ನೋ ಪ್ರಶ್ನೆ ಉದ್ಭವ ಆಗ್ತಿತ್ತಲ್ಲ, ಅದಕ್ಕೆ ಉತ್ತರ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಹಾಗೆ ಇರಾನ್ನಲ್ಲಿ ಈಗಿರೋ ದುಷ್ಟ ಸರ್ಕಾರವನ್ನು ಕಿತ್ತೊಗೆಯೋಕೆ ಅಲ್ಲಿನ ಜನರಿಗೆ ನಾವೊಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಸರ್ಕಾರವನ್ನು ಬದಲಿಸೋದು ಅಲ್ಲಿನ ಜನರಿಗೆ ಬಿಟ್ಟಿರೋ ವಿಚಾರ. ಅದಕ್ಕೆ ಬೇಕಾಗಿರೋ ವಾತಾವರಣವನ್ನು ನಾವು ಮತ್ತು ಅಮೆರಿಕ ಸೇರಿ ಸೃಷ್ಟಿ ಮಾಡ್ತಾ ಇದ್ದೀವಿ ಅಷ್ಟೇ ಅಂತ ನೆತನ್ಯಾಹು ಫಾಕ್ಸ್ ನ್ಯೂಸ್ಗೆ ಇಂಟರ್ವ್ಯೂನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಇದೇ ವೇಳೆ ಟ್ರಂಪ್ರನ್ನ ಯುದ್ಧಕ್ಕೆ ಇಸ್ರೇಲ್ ಅಂತ ನೆತನ್ಯಾಹುರಿಗೆ ಪ್ರಶ್ನೆ ಮಾಡಲಾಯಿತು. ಆಗ ನಕ್ಕು ಉತ್ತರಿಸಿದ ನೆತನ್ಯಾಹು, ಇದು ಹಾಸ್ಯಾಸ್ಪದ. ಇಡೀ ಜಗತ್ತಲ್ಲಿ ಟ್ರಂಪ್ ಬಹಳ ಸ್ಟ್ರಾಂಗ್ ಲೀಡರ್. ಅಮೆರಿಕಾಗೆ ಏನು ಒಳ್ಳೆಯದು ಅದನ್ನೇ ಅವರು ಮಾಡ್ತಾರೆ. ಅವ್ರ ಥರ ಒಬ್ಬ ಅಧ್ಯಕ್ಷ ಯಾವತ್ತೂ ಇರಲೇ ಇಲ್ಲ ಅಂತೇಳಿ ಸಿಕ್ಕಾಪಟ್ಟೆ ಹೊಗಳು ಬಿಟ್ಟಿದ್ದಾರೆ. ಇನ್ನು ಇರಾನ್ ಮೇಲೆ ಯಾಕೆ ಇವಾಗಲೇ ದಾಳಿ ಮಾಡಬೇಕಾಗಿತ್ತು ಅನ್ನೋದಕ್ಕೂ ಕೂಡ ನೆತನ್ಯಾಹು ಕಾರಣಗಳನ್ನು ಕೊಟ್ಟಿದ್ದಾರೆ. ಇರಾನ್ ಈಗ ಆಲ್ರೆಡಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವ್ರನ್ನ 2 ಬಾರಿ ಕೊಲ್ಲೋಕೆ ಪ್ರಯತ್ನ ಮಾಡಿತ್ತು. ಅವರ ಎಂಬೆಸಿ ಮೇಲೆ ದಾಳಿ ಮಾಡಿದೆ. ಇರಾನ್ ಕಳೆದ 47 ವರ್ಷಗಳಿಂದ ಅಮೆರಿಕಾಗೆ ಸಾವಾಗಲಿ ಅಂತ ಬಯಸ್ತಾ ಬಂದಿದೆ. ಅಮೆರಿಕವನ್ನು ನಾಶ ಮಾಡೋಕೆ ಪಣ ತೊಟ್ಟಿದೆ. ಇರಾನ್ ತನ್ನ ಜನರನ್ನೇ ಹತ್ಯೆ ಮಾಡಿದೆ. ಜಗತ್ತಿನಾದ್ಯಂತ ಭಯೋತ್ಪಾದನೆ ಸ್ಪ್ರೆಡ್ ಮಾಡ್ತಿದ್ದಾರೆ. ಹೀಗಾಗಿ ಅಮೆರಿಕ, ಇಸ್ರೇಲ್ ಮತ್ತು ಇಡೀ ಜಗತ್ತನ್ನು ರಕ್ಷಿಸೋಕೆ ಈ ಕ್ರಮ ಅನಿವಾರ್ಯವಾಗಿತ್ತು ಅಂತ ಹೇಳಿದ್ದಾರೆ. ಇನ್ನು ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಗೆ ಇರಾನ್ನಲ್ಲಿ ಭಾರೀ ಸಾವು ನೋವು ಉಂಟಾಗ್ತಾ ಇದೆ. ಕಳೆದ 24 ಗಂಟೆಗಳಲ್ಲಿ ಕನಿಷ್ಠ 85 ನಾಗರಿಕರು ಮೃತಪಟ್ಟು 11 ಸೇನಾ ಸಿಬ್ಬಂದಿಯ ಸಾವಾಗಿದೆ ಅಂತ ಮಾನವ ಹಕ್ಕುಗಳ ಸಂಸ್ಥೆ ರಿಪೋರ್ಟ್ ಮಾಡಿದೆ. ಹಾಗೆ ಫೆಬ್ರವರಿ 28ರಿಂದ ಶುರುವಾದ ದಾಳಿಯಲ್ಲಿ ಇದುವರೆಗೂ ಕನಿಷ್ಠ 742 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಇದರಲ್ಲಿ 176 ಮಕ್ಕಳಿದ್ದಾರೆ ಅಂತ ಹೇಳಿದೆ. ಇನ್ನು ಅಮೆರಿಕ ಮತ್ತು ಇರಾನ್ ನಡುವೆ ರಾಜತಾಂತ್ರಿಕ ಯುದ್ಧ ಕೂಡ ನಡೀತಾ ಇದೆ. ಇತ್ತೀಚೆಗೆ ಅಮೆರಿಕ ಒಂದು ಹೇಳಿಕೆಯನ್ನು ಕೊಟ್ಟಿತ್ತು. ಅದು ಪ್ರಿಯೆಂಪ್ಟಿವ್ ದಾಳಿ, ಅಂದರೆ ಇರಾನ್ ದಾಳಿ ಮಾಡೋದ್ರಲ್ಲಿತ್ತು, ಅದಕ್ಕೆ ನಾವು ಮೊದಲೇ ಹೊಡೆದ್ವಿ ಅಂತ ಹೇಳಿತ್ತು. ಅದಾದ್ಮೇಲೆ ಈಗ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರೂಬಿಯೋ, ಹಂಗಲ್ಲ, ನಮಗೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡುತ್ತೆ ಅಂತ ಗೊತ್ತಿತ್ತು. ಹಾಗೇನಾದರೂ ಆದರೆ ಇರಾನ್ ನಮ್ಮ ಹಿತಾಸಕ್ತಿಗಳ ಮೇಲೆ ದಾಳಿ ಮಾಡಿ ಪ್ರತೀಕಾರ ತೀರಿಸ್ಕೊಳ್ತಾ ಇತ್ತು. ಆ ಥರ ಇದು. ನಮ್ಮೇಲೆ ದಾಳಿ ಮಾಡೋರು ಇದ್ರು ಇರಾನ್, ನಿಜ, ಅದಕ್ಕೆ ನಾವು ಹೊಡೆದ್ವಿ. ಆದರೆ ಅದಕ್ಕಿಂತ ಮುಂಚೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿ ಇರಾನ್ ರುಚಿಗಿದ್ದು ನಮ್ಮನ್ನು ಟಾರ್ಗೆಟ್ ಮಾಡೋಕ್ಕೆ ಬರ್ತಾ ಇತ್ತು. ಆ ಥರ ಇದು ಅನ್ನೋ ರೀತಿಯಲ್ಲಿ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇದಕ್ಕೀಗ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಆಕ್ರೋಶ ಹೊರ ಹಾಕಿದ್ದಾರೆ. ನಮಗೆಲ್ರಿಗೂ ಗೊತ್ತಿರೋದನ್ನು ಮಿಸ್ಟರ್ ರೂಬಿಯೋ ಈಗ ಒಪ್ಕೊಂಡಿದ್ದಾರೆ. ಇಸ್ರೇಲ್ ಪರವಾಗಿ ಅಮೆರಿಕ ಯುದ್ಧದ ಆಪ್ಷನ್ ತಗೊಂಡಿದೆ. ಅಮೆರಿಕಾಗೆ ಯಾವತ್ತೂ ಕೂಡ ಈ ಸೋ ಕಾಲ್ಡ್ ಇರಾನ್ನ ಅಪಾಯ ಅನ್ನೋದು ಡೈರೆಕ್ಟಾಗಿ ಇರಲೇ ಇಲ್ಲ. ಯುದ್ಧಗಳಲ್ಲಾಗ್ತಿರೋ ಎಲ್ಲ ಹಾನಿಗಳಿಗೆ ಇಸ್ರೇಲ್ ಕಾರಣ. ಇಸ್ರೇಲ್ ಹಿತಾಸಕ್ತಿಗಾಗಿ ಅಮೆರಿಕ ಮತ್ತು ಇರಾನ್ ರಕ್ತ ಚೆಲ್ತಾ ಇವೆ. ಅಮೆರಿಕ ಜನಕ್ಕೆ ಇವೆಲ್ಲ ಬೇಡವಾಗಿತ್ತು. ಸೊ ಅಮೆರಿಕ ಈಗಲಾದರೂ ಕೂಡ ಸಂಘರ್ಷದಿಂದ ಹಿಂದಕ್ಕೆ ಸರಿಬೇಕು ಅನ್ನೋ ಆಗ್ರಹ ಮಾಡಿದ್ದಾರೆ. ಇನ್ನು ಸ್ನೇಹಿತರೆ, ಫಾರಿನ್ ಎಜುಕೇಷನ್ನ ಲೆಕ್ಕಾಚಾರ ಯಾರಿಗಾದರೂ ಇದ್ರೆ ಗ್ಲೋಬಲ್ ಡಿಗ್ರೀಸ್ನ ಈ ಈವೆಂಟ್ ಯೂಸ್ಫುಲ್ ಆಗ್ಬೋದು. ಫ್ರೀ ಎಂಟ್ರಿ ಇರುತ್ತೆ, ಆಸಕ್ತರು ಕಾಲ್ ಮಾಡಿ. ಇನ್ನೊಂದು ಕಡೆ ಇರಾನ್ ಮೇಲಿನ ದಾಳಿಯನ್ನ ಪೂರ್ವ ನಿಯೋಜಿತ ಮತ್ತು ಅಪ್ರಚೋದಿತ ದಾಳಿ ಅಂತ ರಷ್ಯಾದ ವಿದೇಶಾಂಗ ಸಚಿವಾಲಯ ಹೇಳಿದೆ. ಇದು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರದ ಮೇಲೆ ನಡೆದ ನೇರ ಆಕ್ರಮಣ. ಇರಾನ್ನ ಪರಮಾಣು ಕಾರ್ಯಕ್ರಮದ ಹೆಸರಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ದೊಡ್ಡ ಆಟ ಆಡ್ತಿವೆ. ಇವರ ಅಸಲಿ ಉದ್ದೇಶ ಇರಾನ್ನಲ್ಲಿ ಸರ್ಕಾರವನ್ನೇ ಬದಲಿಸೋದು. ಈ ಕೂಡಲೇ ಮಿಲಿಟರಿ ಕಾರ್ಯಾಚರಣೆಯನ್ನು ನಿಲ್ಲಿಸಿ ಶಾಂತಿಯುತವಾಗಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂತ ಹೇಳಿದೆ. ಅಷ್ಟೇ ಅಲ್ಲ, ಇರಾನ್ ಜೊತೆಗಿನ ಸಂಬಂಧವನ್ನು ಬಳಸಿಕೊಂಡು ಪಶ್ಚಿಮ ಏಷ್ಯಾದಲ್ಲಿ ಪುನಃ ಶಾಂತಿ ಸ್ಥಾಪಿಸೋಕೆ ನಮ್ಮಿಂದ ಆಗುತ್ತೆ ಅಂತ ಪುಟಿನ್ ಹೇಳಿದ್ದಾರೆ. UAE, ಬಹ್ರೈನ್, ಸೌದಿ ಅರೇಬಿಯಾ ಮತ್ತು ಕತರ್ ರಾಷ್ಟ್ರಗಳ ನಾಯಕರೊಂದಿಗೆ ಮಾತನಾಡಿದ್ದಾರೆ. ಈ ವೇಳೆ ಅಮೆರಿಕ ಇಸ್ರೇಲ್ ನಡೆಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಚೋದನೆ ಇಲ್ಲದೆ ಇರಾನ್ ಮೇಲೆ ನಡೆದ ಈ ದಾಳಿ ಸರಿಯಲ್ಲ ಅಂತ ಮಿಡಲ್ ಈಸ್ಟ್ ರಾಷ್ಟ್ರಗಳ ನಾಯಕರಿಗೆ ಪುಟಿನ್ ಒಪಿನಿಯನ್ ಕೊಟ್ಟಿದ್ದಾರೆ. ಇನ್ನು ಅಮೆರಿಕದ ಒಳಗಡೆ ಇರಾನ್ ಬೆಂಬಲಿತ ಉಗ್ರರು ದಾಳಿಗಳನ್ನು ನಡೆಸಬಹುದು ಅಂತ ಅಮೆರಿಕದ ಗುಪ್ತಚರ ಇಲಾಖೆ ಹೈ ಅಲರ್ಟ್ ಘೋಷಿಸಿದೆ. ಖಾಮಿನೈ ಸಾವಿಗೆ ಪ್ರತೀಕಾರವಾಗಿ ಇರಾನ್ ಮತ್ತದರ ಪ್ರಾಕ್ಸಿ ಗುಂಪುಗಳು ಅಮೆರಿಕದ ನೆಲದಲ್ಲಿ ಟಾರ್ಗೆಟೆಡ್ ದಾಳಿಗಳನ್ನು ಶುರು ಮಾಡಬಹುದು ಅಂತ. ಅಮೆರಿಕದ ಸರ್ಕಾರಿ ವೆಬ್ಸೈಟ್ ಮತ್ತು ನೆಟ್ವರ್ಕ್ಗಳನ್ನು ಹ್ಯಾಕ್ ಮಾಡೋಕ್ಕೂ ಹ್ಯಾಕ್ಟಿವಿಸ್ಟ್ಗಳು ಸಂಚು ಮಾಡ್ತಾ ಇದ್ದಾರೆ. ಹಾಗೆ ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ದಾಳಿ ಆಗಬಹುದು ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದಕ್ಕೆ ಪೂರಕವಾಗಿ ಟೆಕ್ಸಸ್ನಲ್ಲಿ ನಿಮಗೆ ಗೊತ್ತಿರಬಹುದು, ಈ ಯುದ್ಧ ಶುರುವಾಗ್ತಿದ್ದ ಹಾಗೆ ಟೆಕ್ಸಸ್ನ ಆಸ್ಟಿನ್ನಲ್ಲಿ ಬಂದೂಕುದಾರಿಯೊಬ್ಬ ಭೀಕರ ಗುಂಡು ಹಾರಿಸಿದ್ದ. ಪರಿಣಾಮ ಭಾರತ ಮೂಲದ ಸವಿತಾ ಶಾನ್ ಸೇರಿ 3 ಪ್ರಾಣವನ್ನು ಕಳ್ಕೊಂಡಿದ್ರು. ಆ ಟೈಮ್ನಲ್ಲೂ ಕೂಡ ಆತ ಘೋಷಣೆಗಳನ್ನು ಕೂಗಿದ್ದ. ಇರಾನ್ ಧ್ವಜವಿರೋ ಟೀ ಶರ್ಟ್ ಧರಿಸಿದ್ದ. ಆಮೇಲೆ ಆತನನ್ನ ಪೊಲೀಸರು ಹೊಡೆದು ಹಾಕಿದ್ರು. ಇನ್ನು ಗಲ್ಫ್ ರಾಷ್ಟ್ರಗಳಲ್ಲಿ ಸಿಲುಕಿದ್ದ ಕೆಲ ಭಾರತೀಯರಿಗೆ ವಾಪಸ್ ಬರೋಕೆ ಸಾಧ್ಯ ಆಗಿದೆ. ದುಬೈ ಮತ್ತು ಅಬುಧಾಬಿಯಿಂದ ಭಾರತೀಯರನ್ನ ಹೊತ್ತ ಫ್ಲೈಟ್ಗಳು ಚೆನ್ನೈ, ಬೆಂಗಳೂರು ಮತ್ತು ದಿಲ್ಲಿಯಲ್ಲಿ ಲ್ಯಾಂಡ್ ಆಗಿವೆ. ಎಮಿರೇಟ್ಸ್ ಫ್ಲೈಟ್ಸ್ ಮತ್ತು ಎತಿಹಾದ್ ಏರ್ವೇಸ್ ಏರ್ಲೈನ್ಗಳು ವಿಮಾನ ಸಂಚಾರವನ್ನು ಮತ್ತೆ ಆರಂಭಿಸಿವೆ. ಇನ್ನು ಮಿಡಲ್ ಈಸ್ಟ್ ಬಿಕ್ಕಟ್ಟಿನ ನಡುವೆ ಏರ್ ಇಂಡಿಯಾ ದುಬೈನಿಂದ ದಿಲ್ಲಿಗೆ ಯಶಸ್ವಿಯಾಗಿ ತನ್ನ ವಿಮಾನ ಸಂಚಾರ ನಡೆಸಿದೆ.
149 ಪ್ರಯಾಣಿಕರು ಮತ್ತು 8 ಸಿಬ್ಬಂದಿಯನ್ನು ಹೊತ್ತ ಫ್ಲೈಟ್ ದಿಲ್ಲಿಗೆ ಬಂದಿಳಿದಿದೆ. ಸೌದಿಯಿಂದಲೂ ಕೂಡ ಇಂಡಿಗೋ 10 ಫ್ಲೈಟ್ಗಳನ್ನು ಆಪರೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಏನೋ ಖಾಮನಾಯಿ ಹತ್ಯೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮೌನ ವಹಿಸಿರೋದ್ರ ಬಗ್ಗೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅಸಮಾಧಾನ ಹೊರಹಾಕಿದ್ದಾರೆ. ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಗೆ ಲೇಖನ ಬರೆದು ಸೋನಿಯಾ ಗಾಂಧಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಒಂದು ರಾಷ್ಟ್ರದ ಸುಪ್ರೀಂ ಲೀಡರ್ ಅನ್ನೇ ಹತ್ಯೆ ಮಾಡಿದ್ರೂ ಕೂಡ ಮೋದಿ ಸರ್ಕಾರ ಇದರ ಬಗ್ಗೆ ಮಾತೇ ಆಡ್ತಿಲ್ಲ. ಹೀಗಾಗಿ ಇದು ಕೇಂದ್ರದ ತಟಸ್ಥ ನಿಲುವಲ್ಲ, ಬದಲಿಗೆ ಇದು ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಯತ್ನ ಅಂತ ಹೇಳಿದ್ದಾರೆ. ಭಾರತ ಸರ್ಕಾರ ಖಾಮನಾಯಿ ಹತ್ಯೆಯನ್ನ ಖಂಡಿಸಬೇಕಾಗಿತ್ತು ಅನ್ನೋದು ಸೋನಿಯಾ ಗಾಂಧಿ ಅವರ ಆಗ್ರಹ. ಅಲ್ಲದೆ ಯಾವುದೇ ಯುದ್ಧ ಘೋಷಣೆ ಮಾಡದೆ ಖಾಮನಾಯಿಯನ್ನ ಹತ್ಯೆ ಮಾಡಿರೋದು ಅಂತಾರಾಷ್ಟ್ರೀಯ ನಿಯಮಗಳ ಉಲ್ಲಂಘನೆ. ಆದರೆ ಮೋದಿ ಸರ್ಕಾರ ಇದನ್ನ ಖಂಡಿಸ್ತಾನೇ ಇಲ್ಲ. ಇದು ನಮ್ಮ ವಿದೇಶಾಂಗ ನೀತಿ ಬಗ್ಗೆ ವಿಶ್ವಾಸಾರ್ಹತೆನೇ ಕಮ್ಮಿ ಮಾಡುತ್ತೆ, ಅನುಮಾನ ಮೂಡಿಸುತ್ತೆ ಅನ್ನೋ ಹೇಳಿಕೆಯನ್ನ ಸೋನಿಯಾ ಗಾಂಧಿ ಕೊಟ್ಟಿದ್ದಾರೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ರಾಜಕೀಯದಿಂದ ಬಹುಪಾಲು ದೂರವೇ ಇರೋ ಸೋನಿಯಾ ಗಾಂಧಿ ಸಂಪೂರ್ಣವಾಗಿ ತಮ್ಮ ಪುತ್ರ ರಾಹುಲ್ ಗಾಂಧಿಗೆ ಎಲ್ಲ ಜವಾಬ್ದಾರಿಯನ್ನು ವಹಿಸಿ ಆಲ್ಮೋಸ್ಟ್ ರಿಟೈರ್ ಲೈಫ್ ಥರ ಇರುವಂತಹ ಸೋನಿಯಾ ಗಾಂಧಿ ಅವರು ಯಾವುದಕ್ಕೂ ಕೂಡ ಮಾತಾಡಲ್ಲ, ಸೈಲೆಂಟ್ ಆಗಿರ್ತಾರೆ. ಅವರ ಆರೋಗ್ಯ ಕೂಡ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇಲ್ಲ. ಆದರೆ ಈ ವಿಚಾರದಲ್ಲಿ ಅವರು ಹೊರಬಂದು ಪತ್ರವನ್ನು ಬರೆದು, ಲೆಟರ್ ಬರೆದು, ಆರ್ಟಿಕಲ್ ಬರೆದು ಆಕ್ರೋಶ ಹೊರಹಾಕಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ. ಏನೋ ಮಿಡಲ್ ಈಸ್ಟ್ ನಲ್ಲಿ ಸಂಘರ್ಷ ಜೋರಾಗ್ತಿರೋ ಹೊತ್ತಲ್ಲಿ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಮಹತ್ವದ ನಿರ್ಧಾರ ಪ್ರಕಟಿಸಿದ್ದಾರೆ. 1992 ನಂತರ ಇದೇ ಮೊದಲ ಬಾರಿಗೆ ಫ್ರಾನ್ಸ್ ತನ್ನ ಅಣ್ವಸ್ತ್ರಗಳ ಸಂಖ್ಯೆಯನ್ನ ಹೆಚ್ಚು ಮಾಡಿಕೊಳ್ತಾ ಇದೆ ಅಂತ ಘೋಷಿಸಿದ್ದಾರೆ. ಅಮೆರಿಕದ ಮೇಲಿನ ಅವಲಂಬನೆಯನ್ನ ಕಮ್ಮಿ ಮಾಡಿ ಯುರೋಪ್ ಖಂಡದ ಭದ್ರತೆಯನ್ನ ಇಂಡಿಪೆಂಡೆಂಟ್ ಆಗಿ ಬಲಪಡಿಸೋದು, ಯುರೋಪ್ನ ಸೆಕ್ಯೂರಿಟಿ ಯುರೋಪ್ನವರೇ ಗ್ಯಾರಂಟಿ ಮಾಡ್ಕೊಳ್ಳೋಕೆ ಉದ್ದೇಶ ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದೀವಿ ಅಂತ ಮ್ಯಾಕ್ರಾನ್ ಹೇಳಿದ್ದಾರೆ. ಫ್ರಾನ್ಸ್ ಹತ್ರ 290 ಪರಮಾಣು ಸ್ಫೋಟಕಗಳಿವೆ. ಇದನ್ನು ಜಾಸ್ತಿ ಮಾಡ್ಕೊಳ್ಳೋಕೆ ನಿರ್ಧಾರ ಆಗಿದೆ ಈಗ. ಅಷ್ಟು ಮಾತ್ರವಲ್ಲದೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಫ್ರಾನ್ಸ್ನ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಯೋ ಸಾಮರ್ಥ್ಯದ ಯುದ್ಧ ವಿಮಾನಗಳನ್ನು ಜರ್ಮನಿ, ಪೋಲೆಂಡ್ ಸೇರಿದಂತೆ ಯುರೋಪ್ನ 8 ಮಿತ್ರ ರಾಷ್ಟ್ರಗಳಲ್ಲಿ ನಿಯೋಜಿಸೋಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಈ ಮೂಲಕ ಯುರೋಪ್ನ ರಿಯಲ್ ದೊಡ್ಡಣ್ಣ ನಾನು ಅನ್ನೋ ಹಕ್ಕು ಮಂಡಿಸ್ತಾ ಇದೆ ಫ್ರಾನ್ಸ್. ಇನ್ನು ಸ್ನೇಹಿತರೆ, ಹಾಸ್ಪಿಟಲ್ ಬಿಲ್ನ ಭಯದಿಂದ ಮುಕ್ತಿ ಪಡೆಯೋಕೆ ಎಷ್ಟೇ ಹಾಸ್ಪಿಟಲ್ ಖರ್ಚು ಬಂದರೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಪೇ ಮಾಡಬೇಕು, ಬಟ್ ಯಾವುದು ಪರ್ಚೇಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಡೌಟಲ್ಲಿದ್ದೀರಿ ಅಂತ ಹೇಳಿದ್ರೆ ನೀವು ಡಿಟ್ಟೋದ ಹೆಲ್ಪನ್ನು ಪಡೆಯುವುದು ಫ್ರೀಯಾಗಿ. ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡೋ ಮೂಲಕ ನಿಮ್ಮ ಟೈಮ್ನಲ್ಲಿ ಕಾಲನ್ನು ಬುಕ್ ಮಾಡಿಕೊಂಡು ಅವರಿಂದ ಫ್ರೀಯಾಗಿ ಅಡ್ವೈಸನ್ನು ಪಡಿಬೋದು. ಅವರು ನಿಮ್ಮ ಆರ್ಥಿಕ ಸ್ಥಿತಿಗತಿ, ನಿಮ್ಮ ಸ್ಯಾಲರಿ, ನಿಮ್ಮ ಕುಟುಂಬದ ಸದಸ್ಯರ ಸಂಖ್ಯೆ, ಅವರ ಏಜ್ ಎಲ್ಲ ನೋಡಿಕೊಂಡು ಸೂಕ್ತ ಪ್ಲಾನ್ ಅನ್ನು ಸಜೆಸ್ಟ್ ಮಾಡ್ತಾರೆ. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ, ಆಸಕ್ತರು ಮಿಸ್ ಇಲ್ಲೇ ಚೆಕ್ ಮಾಡಿ. ಬನ್ನೀಗ ಕಂಟಿನ್ಯೂ ಮಾಡೋಣ. ಇನ್ನೊಂದು ಕಡೆ ಪಾಕ್ ಟಿವಿ ಚಾನೆಲ್ಗಳನ್ನು ಹ್ಯಾಕ್ ಮಾಡಲಾಗಿದೆ. ಪಾಕಿಸ್ತಾನದ ಪ್ರಮುಖ ನ್ಯೂಸ್ ಚಾನೆಲ್ಗಳಾದ ಜಿಯೋ ನ್ಯೂಸ್, ಸಮಾ ಟಿವಿ ಮತ್ತು ARY ನ್ಯೂಸ್ ಚಾನೆಲ್ ಮೇಲೆ ಸೈಬರ್ ದಾಳಿಯಾಗಿದೆ. ಭಾನುವಾರ ರಾತ್ರಿ ಪ್ರೈಮ್ ಟೈಮ್ ಶೋಗಳು ನಡೀತಾ ಇದ್ದಾಗ ಹ್ಯಾಕರ್ಸ್ ಪಾಕಿಸ್ತಾನಿ ಚಾನೆಲ್ಗಳ ಸ್ಕ್ರೀನ್ ಮೇಲೆ ಪಾಕಿಸ್ತಾನ ಸೇನೆಯ ಒಂದು ವರ್ಗ ಇಡೀ ದೇಶವನ್ನು ನಾಶ ಮಾಡ್ತಾ ಇದೆ, ಅವರ ವಿರುದ್ಧ ತಿರುಗಿ ನಿಲ್ಲಿ ಅನ್ನೋ ಬರಹಗಳನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಸ್ರೇಲ್ನ ಸ್ಪೈ ಏಜೆನ್ಸಿ ಮೊಸಾದ್ ಪರವಾಗಿ ಜಾಹೀರಾತುಗಳು ಮತ್ತು ಮೆಸೇಜ್ಗಳನ್ನು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಲಾಗಿದೆ. ಇದರ ಹಿಂದೆ ಯಾರಿದ್ದಾರೆ ಗೊತ್ತಿಲ್ಲ, ಆದರೆ ಮುನೀರನ ವಿರುದ್ಧ ದಂಗೆ ಏಳಿ ಅಂತ ಹೇಳಿ ಟಿವಿಯಲ್ಲಿ ಕರೆ ಕೊಟ್ಟಿದ್ದಾರೆ ಪ್ರೈಮ್ ಟೈಮ್ನಲ್ಲಿ ಬಂದು. ಮತ್ತೊಂದು ಕಡೆ ಖಾಮೆನಾಯಿ ಹತ್ಯೆ ಬಳಿಕ ಪಾಕಿಸ್ತಾನದಲ್ಲಿ ಕಂಟ್ರೋಲ್ ತಪ್ತಾ ಇದೆ ಪರಿಸ್ಥಿತಿ. ಖಾಮೆನಾಯಿ ಪರ ಪ್ರತಿಭಟನೆಯಲ್ಲಿ ಇದುವರೆಗೂ 30ಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಈ ಹಿಂಸಾಚಾರಕ್ಕೆ ಹೆದರಿ ಇಸ್ಲಾಮಾಬಾದ್ನಲ್ಲಿರುವ ಅಮೆರಿಕನ್ ರಾಯಭಾರ ಕಚೇರಿ ತನ್ನೆಲ್ಲ ವೀಸಾ ಅಪಾಯಿಂಟ್ಮೆಂಟ್ಗಳನ್ನು ಮಾರ್ಚ್ 6ರವರೆಗೆ ಕ್ಯಾನ್ಸಲ್ ಮಾಡಿದೆ. ಅಷ್ಟೇ ಅಲ್ಲ, ಲಾಹೋರ್, ಪೆಶಾವರ್ ಮತ್ತು ಕರಾಚಿಯಲ್ಲಿರೋ ಅಮೆರಿಕನ್ ರಾಯಭಾರ ಕಚೇರಿಗಳನ್ನು ಕೂಡ ಬಂದ್ ಮಾಡಲಾಗಿದೆ. ಸದ್ಯ ಅಲ್ಲಿನ ಪರಿಸ್ಥಿತಿ ತುಂಬಾನೇ ಸೀರಿಯಸ್ ಆಗಿದೆ. ಮತ್ತೊಂದು ಕಡೆ ಭಾರತ ಮತ್ತೊಂದು ಯುದ್ಧಕ್ಕೆ ತಯಾರು ಮಾಡ್ಕೊಳ್ತಾ ಇದೆ. ಹಾಗೆಲ್ಲ ಮಾಡಬಾರ್ದು, ಮಾತುಕತೆಗೆ ಬರಬೇಕ್ರಿ ನೀವು ಅಂತ ಪಾಕಿಸ್ತಾನ ಗಾಬರಿಯಿಂದ ಮಾತಾಡಿದೆ. ಅಲ್ಲಿನ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಆ ರೀತಿ ಹೇಳಿದ್ದಾರೆ. ಪಾಕ್ ಸಂಸತ್ನಲ್ಲಿ ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡ್ತಿರ್ಬೇಕಾದ್ರೆ ಹಿಂಗೆ ಹೇಳಿದ್ದಾರೆ. ಭಾರತೀಯ ನಾಯಕರು ಸುಮ್ಮನೆ ಇರ್ತಾ ಇಲ್ಲ, ಅವರು ಪದೇ ಪದೇ ಯುದ್ಧಕ್ಕೆ ರೆಡಿ ಅಂತ ಹೇಳ್ತಿದ್ದಾರೆ. ಪ್ರಾದೇಶಿಕ ಶಾಂತಿಯ ಲೈಫ್ ಲಾಂಗ್ ಅಡ್ವೊಕೇಟ್ ಆಗಿ ನಾನು ಹೇಳ್ತಾ ಇದ್ದೀನಿ, ಇದೆಲ್ಲ ಬೇಡ, ನಾವು ಮಾತುಕತೆಗೆ ಕಮಿಟ್ ಆಗಿದ್ದೀವಿ, ಯುದ್ಧ ಮಾಡಬೇಡಿ ಅಂತ ಹೇಳಿದ್ದಾರೆ. ಜರ್ದಾರಿ ಫಸ್ಟ್ ಹೋಗಿ ಆ ಮುನೀರನ್ನು ಕೂರಿಸ್ಕೊಂಡು ಅವ್ರ ಹತ್ರ ಮಾತಾಡಿದ್ದೇನೆ. ಸುಮ್ಮನೆ ಕತೆ ಹೇಳ್ತಾರೆ ಇವರು, ಏನು ನಡೆಯಲ್ಲ ಇವ್ರ ಕೈಲಿ, ಪಾಕಿಸ್ತಾನ ಪೊಲಿಟಿಷಿಯನ್ಸ್ ಕೈಲಿ. ಮುನೀರ್ನ ಹಿಂದೆ ಕೈ ಕಟ್ಕೊಂಡು ಓಡಾಡ್ತಾರೆ ಆಮೇಲೆ. ಆದರೆ ಇವರು ಈ ರೀತಿ ಉಪದೇಶ ಕೊಡೋ ಟೈಮ್ನಲ್ಲಿ ಅಲ್ಲಿನ ವಿಪಕ್ಷ ನಾಯಕರು ಸದಸ್ಯರೆಲ್ಲ ಸುಮ್ಮನೆ ಕೂರಲಿಲ್ಲ. ಸಾಕು ನಿಲ್ಲಿಸಿ, ಇಮ್ರಾನ್ ಖಾನ್ರನ್ನ ಫಸ್ಟ್ ಜೈಲಿಂದ ಆಚೆಗೆ ಬಿಡಿ, ಸುಮ್ಮನೆ ಕ್ರೂರವಾಗಿ ಒಳಗಿಟ್ಟು ಹಿಂಸೆ ಕೊಡ್ತಿದ್ದಾರಲ್ಲ ಅವರಿಗೆ ಅಂತ ಘೋಷಣೆಗೆ ಹೋಗಿದ್ದಾರೆ. ಏನೋ ಪಾಕಿಸ್ತಾನ ಅಫ್ಘಾನಿಸ್ತಾನ ಸಂಘರ್ಷ ಕೂಡ ನಿಲ್ತಾ ಇಲ್ಲ. ಅಫ್ಘಾನ್ ತಾಲಿಬಾನಿಗಳು ಪಾಕಿಸ್ತಾನಕ್ಕೆ ಪ್ರತಿಕಾರ ಹೇಳೋದನ್ನು ಕಂಟಿನ್ಯೂ ಮಾಡಿದ್ದಾರೆ. ಪಾಕ್ನ ಸೇನಾ ನೆಲೆಗಳ ಮೇಲೆ ಮತ್ತೆ ದಾಳಿ ಮಾಡಿದ್ದೀವಿ ಅಂತ ಅಫ್ಘಾನ್ ರಕ್ಷಣಾ ಇಲಾಖೆ ಹೇಳಿದೆ. ಇದುವರೆಗೂ 100ಕ್ಕೂ ಅಧಿಕ ಪಾಕ್ ಸೈನಿಕರನ್ನ ಮುಗಿಸಿ 25 ಮಿಲಿಟರಿ ಪೋಸ್ಟ್ಗಳನ್ನು ವಶಕ್ಕೆ ಪಡೆದಿದ್ದೀವಿ ಅಂತ ತಾಲಿಬಾನ್ ವಕ್ತಾರ ಇನಾಯತುಲ್ಲಾ ಖವಾರಾಜ್ಮಿ ಹೇಳಿದ್ದಾರೆ. ಅಲ್ಲದೆ ಅಫ್ಘಾನ್ ಸೈನಿಕರು ಪಾಕ್ ಸೈನಿಕರನ್ನ ಸೆರೆ ಹಿಡಿದಿದ್ದಾರೆ.
ಪಕ್ತಿಕಾ ಪ್ರಾಂತ್ಯದಲ್ಲಿ ಪಾಕ್ನ ಆರ್ಮರ್ ಟ್ಯಾಂಕ್ ಅನ್ನು ಕೂಡ ನಾಶ ಮಾಡಲಾಗಿದೆ ಅಂತ ಕೊಮರ್ ಅಜ್ಮಿ ಹೇಳಿದ್ದಾರೆ. ಹಾಗೆ ಪಾಕ್ ಜೆಟ್ಗಳು ಬಗ್ರಾಮ್ ವಾಯುನೆಲೆ ಮೇಲೆ ಸ್ಫೋಟಕ ಸುರಿಯೋ ಪ್ರಯತ್ನ ಮಾಡಿದ್ವು, ಆದರೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಂದ ಪಾಕ್ ಜೆಟ್ಗಳನ್ನು ಹಿಮ್ಮೆಟ್ಟಿಸಿದ್ವಿ ಅಂತ ಹೇಳಿದ್ದಾರೆ. ತಾಲಿಬಾನ್ ಅವರು ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಮಾತನಾಡ್ತಿದ್ದಾರೆ. ಅಫ್ಘಾನ್ ಮೇಲೆ ಪಾಕ್ ದಾಳಿ ಕೂಡ ಕಂಟಿನ್ಯೂ ಆಗಿದೆ. ಇದುವರೆಗೂ 435 ಅಫ್ಘಾನ್ ಸೈನಿಕರನ್ನು ಹತ್ಯೆ ಮಾಡಿ 188 ಪೋಸ್ಟ್ಗಳನ್ನು ನಾಶ ಮಾಡಲಾಗಿದೆ ಅಂತ ಪಾಕ್ನ ಮಾಹಿತಿ ಸಚಿವ ಅಟ್ಟವುಲ್ಲಾ ತರಾರ್ ಹೇಳಿದ್ದಾರೆ. ಅಲ್ಲದೆ 31 ಪೋಸ್ಟ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. 188 ಟ್ಯಾಂಕ್ಗಳು, ಆರ್ಮರ್ಡ್ ವೆಹಿಕಲ್ಗಳು ಮತ್ತು ಆರ್ಟಿಲರಿ ಬಂದೂಕುಗಳನ್ನು ನಾಶಪಡಿಸಲಾಗಿದೆ. ಸುಮಾರು 51 ಲೊಕೇಶನ್ಗಳನ್ನು ನಾವು ಟಾರ್ಗೆಟ್ ಮಾಡಿದ್ದೀವಿ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಈ ಸಂಘರ್ಷದ ಬಗ್ಗೆ ಪಾಕ್ನ ಫಾರಿನ್ ಮಿನಿಸ್ಟರ್ ಇಶಕ್ ದರ್ ಮಾತನಾಡಿದ್ದಾರೆ. ಉಗ್ರರ ವಿರುದ್ಧ ಅಫ್ಘಾನ್ ಕ್ರಮ ತಗೊಳ್ತಾ ಇಲ್ಲ, ಹೀಗಾಗಿ ನಾವು ದಾಳಿ ಮಾಡಬೇಕಾಯಿತು. ಏನೇನು ಬೇಕೋ ಎಲ್ಲ ಅವರಿಗೆ ಕೊಟ್ವಿ. ಅಫ್ಘಾನ್ ನಿರಾಶ್ರಿತರಿಗೆ ನೆರವು ಕೊಟ್ವಿ, ಅಫ್ಘಾನ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ವಿ. ಆದರೆ ನಮ್ಮ ಮೇಲೆ ದಾಳಿ ಮಾಡೋಕೆ ಉಗ್ರರಿಗೆ ಅವರು ಜಾಗ ಮಾಡಿಕೊಟ್ರು, ಹೀಗಾಗಿ ದಾಳಿ ಮಾಡಬೇಕಾಯಿತು ಅಂತ ಹೇಳಿದ್ದಾರೆ. ಬಿಲ್ ಕ್ಲಿಂಟನ್ ಹೆಸರು ಕೂಡ ಜೆಫ್ರಿ ಎಪ್ಸ್ಟೀನ್ ಫೈಲ್ನಲ್ಲಿ ಬಂದು ಈಗ ವಿವಾದ ಆಗ್ತಿತ್ತಲ್ಲ, ಆ ನಡುವೆ ಅವರು ಟ್ರಂಪ್ರನ್ನ ಕೂಡ ಇನ್ನಷ್ಟು ಈ ಎಪ್ಸ್ಟೀನ್ ಫೈಲ್ನಲ್ಲಿ ಸಿಕ್ಕಾಕಿಸೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಲ್ ಕ್ಲಿಂಟನ್ ಮಾಜಿ ಅಧ್ಯಕ್ಷ, ಕೆಲ ಸಮಯ ಎಪ್ಸ್ಟೀನ್ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೆ ಅನ್ನೋದನ್ನ ಟ್ರಂಪೇ ನನಗೆ ಹೇಳಿದ್ರು ಅಂತ ಕ್ಲಿಂಟನ್ ಹೇಳಿದ್ದಾರೆ. 2002-2003 ನಡೆದಿದ್ದ ಗಾಲ್ಫ್ ಟೂರ್ನಮೆಂಟ್ನಲ್ಲಿ ಟ್ರಂಪ್ ನನ್ನ ಹತ್ರ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ನಾನು ಮರಲಾಗೋ ಎಸ್ಟೇಟ್ನಲ್ಲಿ, ಆ ರೆಸಾರ್ಟ್ನಲ್ಲಿ ಅವಳು ಹುಡುಗಿ ಕೆಲಸ ಮಾಡ್ತಿದ್ಲು. ಅವಳನ್ನ ಈ ಎಪ್ಸ್ಟೀನ್ ಅಲ್ಲಿ ಕೆಲಸಕ್ಕೆ ಸೇರಿಸ್ಕೊಂಡ, ನಮ್ಮಲ್ಲಿ ಕೆಲಸ ಬಿಡಿಸಿ. ಆ ನಂತರ ನಮ್ಮ ಸಂಬಂಧ ಹಾಳಿಸ್ತು. ಅದಕ್ಕಿಂತ ಮುಂಚೆ ಸ್ವಲ್ಪ ಟೈಮ್ ಒಟ್ಟಿಗೆ ಸ್ಪೆಂಡ್ ಮಾಡಿದ್ವಿ ನಾನು ಮತ್ತು ಎಪ್ಸ್ಟೀನ್ ಅನ್ನೋದನ್ನು ನನಗೆ ಟ್ರಂಪ್ ಹೇಳಿದ್ರು ಅಂತ ಬಿಲ್ ಕ್ಲಿಂಟನ್ ಈಗ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಮುಖ್ಯವಾಗಿ ಆ ಹುಡುಗಿ ಮಾತ್ರ ಅಲ್ಲ, ರಿಯಲ್ ಎಸ್ಟೇಟ್ ವಿಚಾರದಲ್ಲೂ ಕೂಡ ಮನಸ್ತಾಪ ಆಗಿ ಸ್ನೇಹ ಮುರಿದು ಬಿತ್ತು ಅಂತ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಸಕ್ತ ವೀಕ್ಷಕರು ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಸೇರಬಹುದು. ಆನಂತರ ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.